ಹಾಯ್ ಹಲೋ ನಮಸ್ಕಾರ. ರವಿ ದೊಡಮಣಿಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 27/9/2025 ಜಮಖಂಡಿಯ ನಗರದ ಐತಿಹಾಸಿಕ ಮುಂತಿನಕಂತಿ ಹಿರೇಮಠದ ದಸರಾ ಮಹೋತ್ಸವ 2025 ಸ್ವಾದಿಚಾರ ಸಂಸ್ಕೃತಿಯ ಸಮಾಗಮದ ಪ್ರವಚನ ಕೇಸರಿ ವೇದಮೂರ್ತಿ ಶ್ರೀಶೈಲ ಮಹಾಸ್ವಾಮಿಗಳು ಸಾಕಿನೌಳ್ಗಿ ಅವರಿಂದ ಪ್ರವಚನ ಕಾರ್ಯಕ್ರಮ ಜರುಗಿತು. ಪೂಜೆ ಮತ್ತು ಕುಂಕುಮಾರ್ಚನೆ ವೇದಮೂರ್ತಿ ಶ್ರೀ ರೇವಣಯ್ಯ ಶಾಸ್ತ್ರಿಗಳು ತೇರದಾಳ, ವೇದಮೂರ್ತಿ ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸೌದಿ ಇವರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮ ಜರುಗಿತು. ಶ್ರೀ ಮಹಾಲಕ್ಷ್ಮಿ ಮಹಿಳಾ ಮಂಡಳಿ ಜಮಖಂಡಿ ಇವರ ಸಂಯೋಗದಲ್ಲಿ ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭರತನಾಟ್ಯ ಕುಮಾರಿ ಶಿವಾನಿ ನಾಗರೇಶಿ ಅವರಿಂದ ಜರುಗಿತು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಮುಂತಿನಕಂತಿ ಶ್ರೀಗಳು ಸಾನ್ನಿಧ್ಯ ಪರಮಪೂಜ್ಯ ಗುರುಸಿದ್ದಯ್ಯ ಮಹಾಸ್ವಾಮಿಗಳು ರಾಚುಟೇಶ್ವರ ಮಠ ಮುತ್ತೂರು ನೇತೃತ್ವ ವೇದಮೂರ್ತಿ ಶಿವಪುತ್ರಯ್ಯ ಸಿದ್ಧಗಿರಿ ಮಠ ಹೊನ್ನೂರು, ಡಾಕ್ಟರ್ ಎಚ್.ಡಿ. ದಡ್ಡಿ ಖ್ಯಾತ ವೈದ್ಯರು ಜಮಖಂಡಿ, ಲಕ್ಷ್ಮೀಕಾಂತ್ ದೊಂದಗಿ, ಹೆಸರಾಂತ ವಗ್ಯನವರ್ ಕೊಗಟನೂರು, ಮಲ್ಲಿಕಾರ್ಜುನ ಶ್ರೀನಿವಾಸ್ ಕಟ್ಟಿಮನಿ, ಇನ್ನೂ ಹಲವು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು. ವರದಿ ರವಿ ದೊಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ಓಂ ಸರ್ವಸೌಖ್ಯಾಯ ನಮಃ. ಓಂ ದೃಢಾಯೈ ನಮಃ. ಓಂ ಸಿದ್ಧಾಯೈ ನಮಃ. ಓಂ ಸಾಮಗಾನ ವಿನೋದಿನ್ಯೈ ನಮಃ. ಓಂ ಕಲ್ಯಾಣ್ಯೈ ನಮಃ. ಓಂ ಕರುಣಾಯೈ ನಮಃ. ಬ್ರಹ್ಮ ಮಾಡಿರ್ತಕ್ಕಂಥ ಸೃಷ್ಟಿಯಲ್ಲಿ ನಾವು ತಯಾರಾದ ನೀವು ಬಡ ಬಡ ಮಾತಾಡಕ್ಕೆ ಹೋಗಿ. ದಕ್ಷಿಣ ದಿಗ್ಭಾಗೆ ಶ್ರೀಶೈಲ ಮಹಾಕ್ಷೇತ್ರಸ್ಯ ಪಶ್ಚಿಮ ಪ್ರದೇಶೆ ಕೃಷ್ಣಾ ಕಾವೇರಿಯೋರ್ ಮಧ್ಯ ಪ್ರದೇಶೆ ಕರ್ನಾಟಕ ದೇಶೆ ಜಮಖಂಡಿ ಪಟ್ಟಣೆ ಗಂಗಾ ಪಾರ್ವತಿ ಭ್ರಮರಾಂಬಾ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧೌ ಇಷ್ಟಲಿಂಗ ಶಿವಾಚಾರ್ಯ ಸ್ವಾಮಿ ಸನ್ನಿಧೌ ಉಮಾರಾಮೇಶ್ವರ ಜಂಬುಕೇಶ್ವರ ಕಾಳಸಿದ್ದೇಶ್ವರ ಸ್ವಾಮಿ ಸನ್ನಿಧೌ ಹರಗುರು ಮಾಗೇಶ್ವರ ದೇವತಾ ಸನ್ನಿಧೌ ವ್ಯಾವಹಾರಿಕ ಚಾಂದ್ರಮಾನೇನ ಶಾಲಿವಾಹನ ಶಕೆ ಪ್ರಭವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಗನೆ ಶರದ್ ಋತೌ ಅಶ್ವಿಜ ಮಾಸೆ ಶುಕ್ಲಪಕ್ಷೆ ವಾಸರಸ್ತು ವಾಸರಃ ಮಂದವಾಸರಯುಕ್ತಾಯಾಂ ಸಾಯಂಕಾಲೆ ಗೋಧೂಳಿ ಮುಹೂರ್ತೆ ಶುಭ ನಕ್ಷತ್ರೆ ಶುಭ ನಾಮ ಯೋಗಿ ಶುಭ ನಾಮ ನಂತರ ಪಂಚಮಹಾಭೂತಗಳು ಪೃಥ್ವಿ ಆಪ್ ತೇಜ ವಾಯು ಆಕಾಶ ಇವಕ್ಕೆ ಪಂಚಮಹಾಭೂತಗಳಂತಾರು. ಇವುಗಳು ಉದ್ಭವಿಸಿದ ನಂತರ ಒಂದೊಂದಕ್ಕೊಬ್ಬೊಬ್ಬರ ಅಧಿಪತಿಗಳು. ಯಾಕಂದರೆ ಜವಾಬ್ದಾರಿಯುತವಾಗಿರತಕ್ಕಂತಹ ಸ್ಥಾನ ಏನದವು ಅದಕ್ಕೊಬ್ಬೊಬ್ಬರು ಅಧಿಕಾರಿಗಳಿದ್ದರೆ ಅವು ವ್ಯವಸ್ಥೆಯಿಂದ ನಡೀತಾವಿದ್ದರೆ ನಡೆಯುವುದಿಲ್ಲ. ಈ ಪೃಥ್ವಿ ಅಂತ ಏನೈತಿ ಭೂಮಿಗೆ ಬ್ರಹ್ಮ ಅಧಿಪತಿ, ಬ್ರಹ್ಮದೇವ ಅಧಿಪತಿ. ಯಾಕಂದ್ರೆ ಅವ ಉತ್ಪತ್ತಿಯನ್ನು ಮಾಡುವವ,
ಭೂಮಿಯಲ್ಲಿ ಕೂಡ ಉತ್ಪನ್ನ ಬರ್ತೈತಿ, ಬೆಳೆಗಳು ಬರ್ತಾವೆ. ಶಿಲೆಗಳನ್ನು ಹಿಡಿದುಕೊಂಡು ಏನು ಬೇಕೋ ನಮಗೆ ಜೀವನಕ್ಕೆ ಬೇಕಾಗುವ ವಸ್ತುಗಳು ದೊರೆಯೋದು ಭೂಮಿಯಲ್ಲಿ. ಅದಕ್ಕೆ ಇದಕ್ಕೆ ಕ್ಷೇತ್ರನೂ ಕೂಡ ಅಂತಾರೆ. ಗೀತಾಚಾರ್ಯನು ಹೇಳ್ತಾನ, ಭಾಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾನ. ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿಥ್ಯ ಭಿಧೀಯತೆ ಅಂತ ಅರ್ಜುನ, ಈ ಶರೀರ ಏನೈತಿ ನೋಡು, ಇದಕ್ಕೂ ಕ್ಷೇತ್ರ ಅಂತಾರೆ. ಭೂಮಿಯಲ್ಲಿ ವಸ್ತುಗಳು ಹುಡ್ತಾವು, ಇಲ್ಲಿಯೂ ಪೃಥ್ವಿ ಅಂಶ ಐತಿ, ಇಲ್ಲಿಯೂ ಗುಣಾದಿಗಳು ಹುಟ್ಟುತ್ತಾವು. ಕ್ಷೇತ್ರ ಮಿಥ್ಯ ಭಿಧೀಯತೆ. ಅದಕ್ಕೆ ಈ ಪೃಥ್ವಿ ಅಂಶಕ್ಕೆ ಬ್ರಹ್ಮ ಅಧಿಪತಿ. ಜಲ ಅಂದರೆ ನೀರು. ನೀರಿಗೆ ಯಾರ ಅಧಿಪತಿ ಅಂತ ಕೇಳಿದ್ರೆ ವಿಷ್ಣು ಪರಮಾತ್ಮ. ಯಾಕಂದ್ರೆ ರಕ್ಷಣೆ ಮಾಡೋದು ವಿಷ್ಣುವಿನ ಕರ್ತವ್ಯ. ಎಲ್ಲವನ್ನ ರಕ್ಷಣೆ ಮಾಡೋದು ನೀರು, ಜಲ ಅಂತಾರೆ, ಜೀವಜಲ ಅಂತಾರೆ. ಅದರ ಅಧಿಪತಿ ವಿಷ್ಣು ಪರಮಾತ್ಮ. ಅಗ್ನಿಗೆ ಅಧಿಪತಿ ರುದ್ರದೇವ. ಅಗ್ನಿಗೆ ಅಧಿಪತಿ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾವ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾನ್ ಧರ್ಮಚಾರಿಣೇ ಶಂಭೋ ಪ್ರಣಮಾಮಿ ಪರಾಶ್ಯು. ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಬಸವಾದಿ ಶಿವಶರಣರನ್ನಾರಲ್ಲಿ ದೇವಿ ಆರಾಧನೆಯನ್ನ ತಾವೆಲ್ಲರೂ ಕೂಡ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದೀವಿ. ಅದರ ಜೊತೆಗೆ ದೇವಿಯ ಆರಾಧನೆಯ ಮಾಡುವುದರ ಜೊತೆಗೆ ದೇವಿಯನ್ನ ಕುರಿತು ದೇವಿಯ ಮಹಾತ್ಮೆಯನ್ನ ನಾವೆಲ್ಲರೂ ಕೂಡ ತಿಳಿತಕ್ಕಂಥವ್ರು ಆಗ್ತಾ ಇದ್ದೀವಿ. ಯಾಕಂದ್ರೆ ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಯಾವ್ದಾದ್ರು ರೀತಿಯಾಗಿರ್ತಕ್ಕಂತಹ ಎಲ್ಲ ರೀತಿಯ ಪೂಜೆ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಕ್ಕಂಥವ್ರು ಆಗ್ತಿದ್ದಾರೆ. ಆದ್ರೆ ಭಾರತ ದೇಶ ಅಂತಕ್ಕಂಥದ್ದು, ಭಾರತ ದೇಶದಲ್ಲಿ ಯಾವಾಗಲೂ ಕೂಡ ಹೆಣ್ಣಿಗೆ ಅತಿಯಾಗಿರ್ತಕ್ಕಂತಹ ಔದಾರ್ಯವಾಗಿರ್ತಕ್ಕಂತಹ ಒಂದು ಸ್ಥಾನ ಮಾನವನ್ನ ಕೊಟ್ಟಿರ್ತಕ್ಕಂತಹ ದೇಶ ಯಾವ್ದಾದ್ರು ಇದ್ರೆ ಅದು ನಮ್ಮ ಭಾರತ ದೇಶ ಅಂತಕ್ಕಂಥ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಸ್ತ್ರೀ ಸ್ವತಂತ್ರದ ಗಂಡಿಗೆ ಎಷ್ಟು ಸ್ವತಂತ್ರವನ್ನ ನಾವು ಕೊಟ್ಟಿದ್ದೇವೋ ಅಷ್ಟೇ ಸ್ವತಂತ್ರವನ್ನ ಹೆಣ್ಣಿಗೂ ಕೂಡ ಕೊಟ್ಟಿರ್ತಕ್ಕಂತಹ ದೇಶ ಅದು ಭಾರತ ದೇಶ. ಆ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಏನೋ ಬದುಕನ್ನ ನಡೆಸ್ತಾ ಇರ್ತಕ್ಕಂಥವ್ರು ಆಗಿದ್ದೀವಲ್ಲ, ಅದಕ್ಕೆ ನಾವೆಲ್ಲರೂ ಕೂಡ ಆ ತಾಯಿಯನ್ನ ಬಹಳ ಗೌರವದಿಂದ ಕಾಣ್ತಕ್ಕಂತಹದ್ದಾಗಬೇಕು. ಹೆಣ್ಣು ಈ ಜಗತ್ತಿನ ಕಣ್ಣು. ಹೆಣ್ಣಿಲ್ಲ ಅಂದ್ರೆ ಈ ಜಗತ್ತಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಯಾವಾಗ್ಲೂ ಕೂಡ ಹೆಣ್ಣನ್ನ, ಯಾವ ದೇಶ ಯಾವ ಮನೆ ಯಾವಾಗ್ಲೂ ಕೂಡ ಹೆಣ್ಣನ್ನ ಬಹಳ ಸಂತೋಷವಾಗಿ ಗೌರವದಿಂದ ನೋಡ್ಕೊಳ್ತಕ್ಕಂಥದ್ದಾಗ್ತದೋ ಆ ದೇಶಕ್ಕೆ ಯಾವತ್ತೂ ಬಡತನ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆ ಮನೆತನಕ್ಕೆ ಯಾವತ್ತೂ ದುಃಖ ನೋವುಗಳು ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ನಾವೆಲ್ಲ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಭಾರತ ದೇಶ ಅಂತಕ್ಕಂಥ ಏನೇನು ನಡೀತಾ ಇದೆ ಕಳೆದ 2008ರಿಂದ ಮತ್ತು ಇನ್ನು ಏನೇನು ಮಾಡಬೇಕಂತ ವಿಚಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಕಟ್ಟಿಮನಿಯವರು ಹೇಳಿದ್ದಾರೆ. ಅದು ನನಗೆ ಮುಖ್ಯವಾಗಿ ಇಂತಹ ಒಂದು ಆಧ್ಯಾತ್ಮಿಕ ಕೇಂದ್ರಗಳ ಮತ್ತು ಪೂಜ್ಯರ ಜ್ಞಾನವನ್ನ ಉಪಯೋಗ ಮಾಡಲಿಕ್ಕೆ ನಾವು ಯಾಕೋ ಆಸಕ್ತಿ ವಹಿಸ್ತಿಲ್ಲ ಅನ್ನೋದು ನಂದು ಕಳೆದ 30 ವರ್ಷದಿಂದ ಸಮಸ್ಯೆ ಇದೆ. ಈಗ ನಾನು 35 ವರ್ಷದಿಂದ ಪೂಜ್ಯ ಒಲೆಮಠ ಅವ್ರ ಜೊತೆಗೆ ಇದ್ದೆ. ಅವರ ಆರೋಗ್ಯದ ಬಗ್ಗೆ ನಾನು ಸ್ವಲ್ಪ ಕಾಳಜಿ ತೆಗೆದುಕೊಳ್ತಿದ್ದೆ ಅಂತ ನನ್ನ ಬಗ್ಗೆ ಹೇಳ್ಕೊಳ್ತಾ ಇಲ್ಲ, ಬಟ್ ನಾನು ಮಾಡಿದ್ದೇನೆ. ಆದರೆ ನನಗೆ 25 ವರ್ಷಗಳವರೆಗೆ ಈ ಒಂದು ಮನುಷ್ಯನಲ್ಲಿ ಬದಲಾವಣೆಯಾದಂತಹ ಬದಲಾವಣೆಗಳಿಂದ ಯಾವ ರೀತಿಯ ಸಮಸ್ಯೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಾವು ಯಾಕಿಂತ ಆಧ್ಯಾತ್ಮಿಕ